4 ಮೂಟೆ 4 ಬ್ಯಾಗ್ ಅಂದ್ಕೊಳ್ಳಿ ವಶಕ್ಕೆ ತಗೊಂಡಿದ್ದಾರೆ. ಅದು ಇಲ್ಲ, ಕರೆಕ್ಟಾಗಿ ಮಾಹಿತಿ ಇಲ್ಲ. 4 ಬ್ಯಾಗ್ ಅಂತಿದೆ, ಆಮೇಲೆ ಕೊಡ್ತೀನಿ ನಿಮಗೆ. ಇವರು ಮೃತ ಯಾರ್ಯಾರು ತೀರೋಗಿದ್ದು ಯಾರ್ಯಾರು ಅಂದರೆ ಅಂತೋಣಿ ಸ್ವಾಮಿ, ಪೆರಿಯನಾಯಿಗಂ 50 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ ಮಾಡ್ತಾ ಇರ್ತಕ್ಕಂಥವ್ರು, ಮರಿಮಂಗಲ ಗ್ರಾಮ. ಆಮೇಲೆ ಜಾನ್ ರೋಸ್ ಪೀಟರ್ 47 ವರ್ಷ, ಕ್ರಿಶ್ಚಿಯನ್ ಜನಾಂಗ, ವ್ಯವಸಾಯ, ಜಗನ್ನಾಥ ದೊಡ್ಡಿ ಗ್ರಾಮ. ಆಮೇಲೆ ಕುಮಾರ್ ಬಿನ್ ಲೇಟ್ ಸವಾರಿಯಪ್ಪನ್ 33 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಹಿಟಾಚಿ ಆಪ್ರೇಟರು. ಆಮೇಲೆ ಮತ್ತೊಬ್ಬ ಆರೋಪಿ ಮಹೀಮ್ ದಾಸ್ ಬೆಂಜಮಿನ್ 45 ವರ್ಷ, ಕ್ರಿಶ್ಚಿಯನ್ ಜನಾಂಗ, ಮರಿಮಂಗಲ ಗ್ರಾಮ. ಇವರೊಬ್ಬರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಈ ಮಹೀಮ್ ದಾಸ್ ಮೇಲೂ ಕೂಡ 2020ರಲ್ಲಿ ಒಂದು ಇದೇ ರೀತಿ ಒಂದು ಕೇಸು ಕೂಡ ಆಗಿತ್ತು ಮಹೀಮ್ ದಾಸ್ ಮೇಲೆ. ಅವರು ಈಗ ಅಲ್ಲಿಲ್ಲ, ತಪ್ಪಿಸ್ಕೊಂಡು ಹೋಗಿದ್ದಾರೆ. ಮತ್ತು ಅಲ್ಲಿ ನಮ್ಮ ಬೇಟೆ, ಅಕ್ರಮವಾಗಿ ಬೇಟೆ. ಆಮೇಲೆ ಬೆಳಿಗ್ಗೆ ಅವರು ರಾತ್ರಿ ಎಷ್ಟೊತ್ತೋ ಹೋಗಿದ್ದಾರೆ, ಹೋಗಿ ಬೆಳಿಗ್ಗೆ 5 ಗಂಟೆಲಿ ಆಗಿರ್ತಕ್ಕಂಥದ್ದು ಘಟನೆ. ಇಲ್ಲ ಕಾಡಲ್ಲೆಲ್ಲ ಹೋಗಿ ಸುತ್ತಾಡಿಕೊಂಡು ಕೊನೆಯಲ್ಲಿ ಇಲ್ಲಿ ಬಂದಿದ್ದಾರೆ. ಆಮೇಲೆ ಅವ್ರನ್ನು ಎಲ್ಲ ಹಸುಗಳು ಹೋಗ್ಬಿಟ್ಟಿತ್ತು ಅಂತ ಹೇಳ್ತಾರೆ. ಆಮೇಲೆ ನಮ್ಮ ಮುಖ್ಯಮಂತ್ರಿಗಳು ಬೆಳಿಗ್ಗೆ ಪೆರೇಡ್ ಗ್ರೌಂಡ್ ಹತ್ರ ಮಾಧ್ಯಮದವ್ರಿಗೆ ಇದು ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡ್ತೀವಿ. ಮತ್ತು ಅವರು ಅಪಾದನೆ ಮಾಡ್ತಾ ಇದ್ದಾರೆ. ಏನು ಅಪಾದನೆ ಮಾಡ್ತಾರೆ ಅಂದರೆ ಬೇಕಂತ ಸಾಯಿಸ್ಬಿಟ್ಟಿದ್ದಾರೆ, ಮಲಗಿದವರಿಗೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಆದರೆ ತನಿಖೆ ಆದಮೇಲೆ ತಾನೇ ಇದೆಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ತನಿಖೆ ಆದಮೇಲೆ ಅವರು ಏನಾದರೂ ಅಟೆಂಪ್ಟ್ ಮಾಡಿದ್ರಾ, ಅಥವಾ ಇವರು ಏನಾದರೂ ಅಟೆಂಪ್ಟ್ ಮಾಡಿದ್ಮೇಲೆ ಶೂಟ್ ಮಾಡಿದ್ರಾ, ಅಥವಾ ಅವರು ಹೇಳುವ ರೀತಿ ನಾವು ಮಲಗಿದ್ದವ್ರನ್ನ ಇದು ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಇದೆಲ್ಲ ಕೂಡ ತನಿಖೆ ಆದಮೇಲೆ ಮಾತ್ರ ಗೊತ್ತಾಗುತ್ತೆ. ತನಿಖೆ ಮಾಡಿ ಏನಾದರೂ ತಪ್ಪಿದ್ರೆ ಕ್ರಮ ತಗೊಳ್ಳಿ.